ಪ್ರೇಮ ಓರಿ ಬಾ ಇವತ್ತಿನ ಪಗಾರ ತೊಗೊಂಡು ಹೋಗ್ಬಾ ನಿಂದ. ಹಾಂ ಬನ್ರಿ. ತಗೋ ಇವತ್ತಿನ ಪಗಾರ ನಿಂದ. ಆಯ್ತು ರೀ. ಪ್ರೇಮ ಓರಿ ಟೈಮ್ ಆಗೈತಿ, ಹಿಂದಿನ ಗೋಡೌನ್ ಬಂದ್ ಮಾಡಿ ಬಾ, ಲಾಕ್ ಮಾಡ್ಕೊಂಬ ಗೋಡೌನ್. ಆಯ್ತು ತೋರಿ. ₹1,000 ನಾ ಪೇಮೆಂಟ್ ಕೊಟ್ಟಿದ್ದಲ್ಲ ಇಲ್ಲೇ ಇಟ್ಟಲ್ಲ ಅವ. ನೋಡು ಪ್ರೇಮ ಬಾ, ಟೈಮ್ ಆಗೈತಿ, ಅಂಗಡಿ ಬಂದ್ ಮಾಡುವ. ಈಗ ನಿನ್ನ ಪಗಾರ ತಗೋ ಇವತ್ತಿಂದ. ಹಾಂ ಬರ್ತೀನಿ. ತಗೋ ಇವತ್ತಿನ ಪಗಾರ ನಿಂದ. ಆಯ್ತು ತೋರಿ. ಆಯ್ತು ತೋರಿ. ನೀ ಅಂಗಡಿ ಬಂದ್ ಮಾಡಿ ಚಾವಿ ಮನ್ಯಾಗ ಕೊಟ್ಟು ಹೋಗ್ತೇನ, ನಾವು ಸ್ವಲ್ಪ ಹೊಸ. ನೀವು ಹೋರಿ ಮಾಡಕ್ರ ನಾ ಬಂದ್ ಮಾಡ್ಕೊಂಡು ಬರ್ತೀನಿ. ಹಾಂ ಹೌದು. ಏ ಪ್ರೇಮ ಹಾಂ ಮಾಡಕ್ ಬಾ, ಪೇಮೆಂಟ್ ಹೋಗಿ ಬಾ ನಿಂದು ಇವತ್ತಿಂದ. ಹಾಂ ಮಾಡಕ್ರ ಬನ್ನಿ. ಇದನ್ನ ಕೀಲಿ ಹಾಕಿ ತೊಗೊಂಬ, ನಾ ಇಲ್ಲೇ ಇರ್ತೀನಿ. ಹಾಂ ಕೀಲಿ ಇಲ್ಲೇ ತಾನು ಕೊಟ್ಟು ಹೋಗು. ಪ್ರೇಮ ಟೈಮ್ 9 ಆಗೈತಿ, ಅಂಗಡಿ ಬಂದ್ ಮಾಡಿಬಿಡು. ಹಾಂ ಮಾಡಕ್ರ ಬಾ ಮಾಡ್ತೀನಿ. ಮಾಲಕ್ರೇನು ಅಂಗಡಿ ಏಕತ್ತಂದ್ರೆ ಬತ್ತು ಪಗಾರ ಕೊಡ್ತಾನ ಅಂದಿಲ್ಲ. ಇವತ್ತಿನ ಪಗಾರ ಏನು ಕೊಡ್ತಾರೋ ಇಲ್ಲ ಮಾಲಕ್ರನ್ನ ಕೇಳಂಗಪ್ಪ. ಮಾಲಕ್ರ ಏನಾಯ್ತು? ಮಾಲಕ್ರ ಇವತ್ತಿನ ಪಗಾರ ರೀ. ಏನು ಇವತ್ತಿನ ಪೇಮೆಂಟ್? ನಾ ಡಿಸೈಡ್ ಮಾಡೀನಿ ಏನಪ್ಪ ಅಂತಂದ್ರೆ ಪ್ರೇಮ್ಗೆ ಇನ್ನು ಮುಂದೆ ಪೇಮೆಂಟ್ ಕೊಡಂಗಿಲ್ಲ. ಓ ಯಾಕ್ರಿ ಮಾಲಕ್ರ, ನಾ ಏನು ತಪ್ಪು ಮಾಡೇನ್ರಿ? ನೋಡು, ಪೇಮೆಂಟ್ ನಿನಗೆ ಕೊಳೆಮಿನ ಇಲ್ಲ, ನಾ ಯಾವ್ದಕ್ಕೆ ನಿನಗೆ ಕೊಡಲಿ? ನಿನಗೆ ಪೇಮೆಂಟ್ ಕೊಳೆಮಿದ್ವು ನಾ ಕೊಡ್ತೀನಿ. ನೀನು ನನಗೆ ಕೊಟ್ಟಿದ್ದ ಪೇಮೆಂಟ್ ತೊಗೊಂಡು ಆ ಡಬ್ಬ್ಯಾಗ ಮುಚ್ಚಿಡ್ತಿ. ಮತ್ತು ನಿನಗೆ ಕೊಳೆಮಿನ ಇಲ್ಲಪ್ಪ, ನೀ ಮನೆಗೆ ಒಯ್ಯಂಗಿಲ್ಲ ಪೇಮೆಂಟ್. ಮತ್ತು ನಿನಗೆ ಕೊಟ್ಟಾಗ ಏನು ಉಪಯೋಗ ಐತಿ? ಅದಕ್ಕೆ ಇನ್ನು ಮುಂದೆ ನಿನಗೆ ಪೇಮೆಂಟ್ ಕೊಡಂಗಿಲ್ಲ. ನೀ ಹಂಗೆ ಪುಕ್ಕಟ್ಟ ದುಡಿಬೇಕು ನಮ್ಮ ಅಂಗಡ್ಯಾಗ. ಮಾಲಕ್ರ ನನ್ನ ಪಗಾರ ಭಾಳ ಕೊಳೆಮಿ ಐತ್ರಿ, ಕೊಡ್ರಿ. ನನಗೆ ನೀ ಮೊದಲು ಇದನ್ನು ಹೇಳು, ನೀ ಇಷ್ಟು ದಿವ್ಸ ಕೊಟ್ಟಿದ್ದ ಪೇಮೆಂಟ್ ಎಲ್ಲ ಆ ಡಬ್ಬ್ಯಾಗ ಯಾಕೆ ಮುಚ್ಚಿಡ್ತಿದ್ದಿ? ಅಲ್ಲೋ ಮತ್ತು ಇವತ್ತು ನೋಡಿದ್ರೆ ಪಗಾರ ಭಾಳ ಕೊಳೆಮಿ ಐತಿ, ಕುಡ್ದನತ್ತಿದ್ದಿ. ಮತ್ತು ದಿನ ನಿಂದು ಪೇಮೆಂಟ್ ಏನಾಕತ್ತಿ, ದಿನ ನಿನಗೆ ಕೊಡ್ತೀನಿ ನಾ. ನೀವು ನೋಡಿದ್ರೆ ಡಬ್ಬ್ಯಾಗ ಮುಚ್ಚಿಡ್ತಿದ್ದಿ, ಮತ್ತು ಇವತ್ತು ನೋಡಿದ್ರೆ ಪೇಮೆಂಟ್ ಬೇಡತ್ತಿ. ಯಾಕೆ? ನೀ ಡಬ್ಬ್ಯಾಗ ಮುಚ್ಚಿಡ್ಲಾಕ ಕಾರಣನ ಇವತ್ತು ಯಾಕೆ ಪೇಮೆಂಟ್ ಬೇಡತ್ತಿ ಅದು ನನಗೆ ಹೇಳಿ, ಆಮೇಲೆ ನಿಂಗೆ ನಾ ಪೇಮೆಂಟ್ ಕೊಡ್ತೀನಿ. ಓ ಇಲ್ರಿ ಮಾಲಕ್ರ, ಆ ಡಬ್ಬ್ಯಾಗ ಮುಚ್ಚಿಡಕ್ಕೆ ಕಾರಣ ಒಂದೈತ್ರಿ. ಮನ್ಯಾಗ ರೀ ನಾನು ಮತ್ತು ನಮ್ಮ ಮಮ್ಮಿ ನಮ್ಮ ಅಪ್ಪ ಇರ್ತಾರೆ. ಇಲ್ರಿ ಮಾಲಕ್ರ, ನೀವು ಕೊಟ್ಟಿದ ಮನ್ಯಾಗ ಕೊಟ್ಟೆ ಅಂದ್ರೆ ಅವು ಕುಡ್ದು ಆಗಿ ಮಾಡ್ತಾನೆ ರೀ. ನಮ್ಮ ಅವನು ಯಾರ ಕಡೆ ಇಸ್ಕೊಂಬಂದ ಅವನು ಕುಡ್ದು ಆಗಿ ಮಾಡ್ತಾನೆ ರೀ. ನೀವು ಕೊಟ್ಟಿದ ಪಗಾರ ನಾವು ಡಬ್ಬ್ಯಾಗ ತೆಗೆದಿಡ್ತೇನೆ ರೀ. ನಮ್ಮ ಅಪ್ಪ ಕೇಳಿದಂದ್ರೆ ಪಗಾರ ಕೊಟ್ಟಿಲ್ಲ ಅಂತ ಹೇಳ್ತೇನೆ ರೀ. ಇವತ್ತು ಯಾಕೆ ಕೇಳತ್ತೇನೆ ಅಂದ್ರೆ ಇವತ್ತೆಲ್ಲ ಒಮ್ಮೆ ಗಾಳಿ ಮಾಡಿರಿ, ಬಾಡಿಗೆ ತುಂಬದತ್ರಿ ಮನೆ ಬಾಡಿಗೆ, ಅದಕ್ಕೆ ಕೇಳತ್ತಿದ್ದೀನಿ ರೀ. ಹಂಗಂದ್ರೆ ಸಮಸ್ಯೆನಿಂದ ಇದೆ. ನಿಮ್ಮ ಅಪ್ಪ ಕುಡಿತಾನು, ನೀ ತಂದಿದ್ದ ಪೇಮೆಂಟ, ನಿಮ್ಮ ಮಮ್ಮಿ ತಂದಿದ್ದ ರೊಕ್ಕ ಎಲ್ಲನ ಕಸ್ಕೊಂಡು ಕಿಸಿ ನಿಮ್ಮ ಮ್ಯಾಗ ಜಬರ್ದಸ್ತಿ ಮಾಡಿ ಅವು ರೊಕ್ಕ ಇಸ್ಕೊಂಡು ಕುಡಿತಾನೆ. ಅದಕ್ಕೆ ನೀ ಇಲ್ಲಿ ಮುಚ್ಚಿಟ್ಟು ಹೋಗ್ಲತ್ತಿದ್ವಿ. ಇವತ್ತು ಮನೆ ಬಾಡಿಗೆ ಕಟ್ಟೋದೈತಂದು ಎಲ್ಲ ಗೋಳೆ ಮಾಡಿದ್ದು ರೊಕ್ಕ ತೊಗೊಂಡು ಮನೆ ಬಾಡಿಗೆ ಕಟ್ಟೋದು. ಅಲ್ಲೋ ನೀ ಇಲ್ಲಿ ಮುಚ್ಚಿಡೋದು ಯಾವೇ ನೋಡಿದ ಯಾವೇ ತೊಗೊಂಡ ಬ್ಯಾಡ ಬಿಡಪ್ಪ, ನಾನೇ ಕೆಟ್ಟಿದ್ನಿ, ನಾನೇ ನಿನ್ನ ರೊಕ್ಕ ತೊಗೊಂಡೆ ಅಂದ್ರೆ ಅವಾಗ ಹೆಂಗೆ ಮಾಡೋ? ನೋಡು, ನಾಳೆ ಮುಂಜಾನೆ ಜಲ್ದಿ ಬಾ, ಬ್ಯಾಂಕಿಗೆ ಹೋಗುನು, ನಿನ್ನೊಂದು ಅಕೌಂಟ್ ಮಾಡಿಸ್ಕೊಡ್ತೀನಿ. ಅಕೌಂಟ್ ಮಾಡಿಸ್ಕೊಟ್ಟ ದಿನ ನಿಂದು ಏನು ಪೇಮೆಂಟ್ ಇತ್ತಲ್ಲ ಡೈಲಿ ಫೋನ್ಪೇ ಮಾಡಿಬಿಡ್ತೀನಿ ನಿನ್ನ ಅಕೌಂಟಿಗೆ. ಅವಾಗ ನೀವು ಮುಚ್ಚಿಡೋದು ಅವಶ್ಯಕತೆನೇ ಇಲ್ಲ, ಯಾವ್ದು ತೊಗೊಂಡು ಹೋಗ್ಕೊಳಂತ ಅಂಜಿಕೆನೂ ಇಲ್ಲ, ನಿಮ್ಮ ಅಪ್ಪ ಇಸ್ಕೊತಾನಂತ ಅಂಜಿಕೆನೂ ಇಲ್ಲ. ಡೈರೆಕ್ಟ್ ಅಕೌಂಟ್ದಾಗ ಇರ್ತಾವೆ, ಯಾರು ತಗೊಳಕ್ಕೂ ಬರಂಗಿಲ್ಲ. ಆಯಿತು? ಓ ಆಯ್ತು ರೀ ಮಾಲಕ್ರಿ, ಥ್ಯಾಂಕ್ಸ್ ರೀ. ಅದು ಇವತ್ತಿನ ಕೊಟ್ರೆ ಅಂದ್ರೆ ಮನೆ ತೊಗೊಂಡು ಹೋಗಿ ಬಾಡಿಗೆ ತೊಗೊಂತೇನೆ ರೀ. ಯಾವ ಬೇಡ ತನೋಪ್ಪ, ನೀ ದುಡ್ದಿದ್ದು ರೊಕ್ಕ ನಿನಗೆ ಕೊಡಬೇಕಲ್ಲ. ಇತ್ತು ಬಾ ನೀನು ₹1,000. ಆಯ್ತು.